ಪ್ರೊಜೆಕ್ಟರ್ ಲೈಟ್ಸ್ ಫಾಗ್ ಲ್ಯಾಂಪ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ಒಂದು ನೋಡಿ, ನೀವು ಡ್ರೈವ್ ಮಾಡುವಾಗ ಸಿಟಿ ಆಗ್ಬೋದು, ಹೈವೇ ಆಗ್ಬೋದು, ವಿಸಿಬಿಲಿಟಿ ಬಹಳ ಇಂಪಾರ್ಟೆಂಟು. ಇನ್ ಪರ್ಟಿಕ್ಯುಲರ್ ಸ್ಪೆಷಲಿ ಹೈವೇಯಲ್ಲಂತೂ ನಿಮಗೆ ಬ್ರೈಟ್ನೆಸ್ ಬೇಕೇ ಬೇಕು. ಯಾಕಂದ್ರೆ ಆಪೋಸಿಟ್ ಇಂದ ನಿಮಗೆ ಹೆವಿ ಗಾಡಿಗಳು ಬರುತ್ತೆ, ಬಸ್ ಮತ್ತೆ ಲಾರಿ, ಅವ್ರದ್ದು ಹೆವಿ ಪವರ್ ಇರೋದ್ರಿಂದ ನಮ್ಮ ಪವರ್ ಕರೆಕ್ಟ್ ಆಗಿಲ್ಲ ಅಂದ್ರೆ, ಲೋ ಪವರ್ ಇದ್ರೆ ನಮ್ಗೆ ವಿಸಿಬಿಲಿಟಿ ಇರಲ್ಲ. ಸೊ ಅದಕ್ಕೋಸ್ಕರ ಬಹಳ ಗಾಡಿಗಳಲ್ಲಿ ಪವರ್ ಬೈ ಡಿಫಾಲ್ಟ್ ಕಂಪನಿಯಿಂದ ಏನ್ ಕೊಟ್ಟಿರ್ತಾರೆ, ಲೋ ಪವರ್ ಇರುತ್ತೆ. ಸೊ ನಮ್ಗೆ ಹೆಡ್ಲೈಟ್, ಅದಕ್ಕೋಸ್ಕರ ನಮ್ಮ ಹತ್ರ ಹೆಡ್ಲೈಟ್ಗೂ ಕೂಡ ಹೈ ಪವರ್ LED ಬಲ್ಬ್ಸ್ ಇದೆ. ಮತ್ತೆ ಫಾಗ್ ಲೈಟ್ ಅಲ್ಲಿ ಈಗ ಬಹಳ ಜನ ಆಲ್ರೆಡಿ ಫಾಗ್ ಲೈಟ್ ಹಾಕಿಸ್ಕೊಂಡಿರ್ತಾರೆ. ಆರ್ಡಿನರಿ ಫಾಗ್ ಲೈಟ್ ಇರುತ್ತೆ, ಅದರಲ್ಲಿ ಹ್ಯಾಲೋಜನ್ ಬಲ್ಬ್ ಇರುತ್ತೆ. ಆ ಬಲ್ಬ್ ಆ ಪವರ್ ಕಡಿಮೆ ಇರುತ್ತೆ ಮತ್ತೆ ವಿಸಿಬಿಲಿಟಿ ಏನೂ ಇರಲ್ಲ. ಸೊ ಅವರು ಆ ಬೆಳಕನ್ನ ಜಾಸ್ತಿ ಮಾಡ್ಕೋಬೇಕು. ಮತ್ತೆ ಡಿಸ್ಟೆನ್ಸ್, ಕವರೇಜ್ ಆಫ್ ದಿ ಡಿಸ್ಟೆನ್ಸ್ ಅಂದ್ರೆ ಬೆಳಕು ಎಷ್ಟು ದೂರ ಹೋಗ್ಬೇಕು, ಆ ಡಿಸ್ಟೆನ್ಸ್ ನ ಜಾಸ್ತಿ ಮಾಡ್ಕೋಬೇಕಂದ್ರೆ, ಸೊ ದ ಬೆಸ್ಟ್ ಆಪ್ಷನ್ ಇಸ್ ಪ್ರೊಜೆಕ್ಟರ್ಸ್. ಸೊ ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸ್ ನಮ್ಮ ಹತ್ರ ವೆರೈಟೀಸ್ ಇದೆ. 3 ಇಂಚಲ್ಲಿ ಇದೆ, 2 ಇಂಚಲ್ಲಿ ಇದೆ, 3 ಇಂಚಲ್ಲಿ ಸಿಂಗಲ್ ಕಲರ್ ಇದೆ, ಟ್ರೈ ಕಲರ್ ಇದೆ. ಟ್ರೈ ಕಲರ್ ಏನು ಅಂದ್ರೆ ಹಾಫ್ ವೈಟ್ ಬರುತ್ತೆ, ಫುಲ್ ವೈಟ್ ಬರುತ್ತೆ, ಯೆಲ್ಲೋ ಕಲರ್. ಒಂದೇ ಫಾಗ್ ಲೈಟ್ ಅಲ್ಲಿ 3 ಡಿಫ್ರೆಂಟ್ ಕಲರ್ಸ್ ಬರುತ್ತೆ. ಸೊ ಯಾವ ತರ ಇರುತ್ತೆ, ಏನ್ ಪವರ್ ಇದೆ, ಯಾವ ತರ ಒಂದು ನಿಮ್ಗೆ ಕಾಣಿಸುತ್ತೆ, ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ. ಈ ಪ್ರಾಡಕ್ಟ್ ನ ಆನ್ ಮಾಡಿ ನೋಡೋಣ, ಬನ್ನಿ. ಇದು ನೋಡಬಹುದು, ಪ್ರೊಜೆಕ್ಟರ್ ಹೊಸ ಮಾಡೆಲ್ ಬಂದಿದೆ, ಸಿಂಗಲ್ ಕಲರ್ ಇದು. ಓಕೆನಾ, ಈಗ ಆನ್ ಮಾಡಿ ತೋರಿಸಿ, ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ವಾರಂಟಿ ಕಾರ್ಡ್ ಎಲ್ಲ ಬರುತ್ತೆ. ಇದು ನೋಡಬಹುದು ಹೆಂಗಿದೆ ಅಂತ. ಡಬಲ್ ಪ್ರೊಜೆಕ್ಟರ್, ಹೈ ಬೀಮ್ ಕೂಡ ಬರುತ್ತೆ, ಲೋ ಬೀಮ್ ಕೂಡ ಬರುತ್ತೆ. ಇದು ಹೇಗೆ ಅಂತ ಆನ್ ಮಾಡಿ ತೋರಿಸಿ. ಆನ್ ಮಾಡ್ತೀನಿ ನೋಡಿ, ಫೋಕಸ್ ಹೆಂಗ್ ಬರುತ್ತೆ ಅಂತ ನೋಡಬಹುದು. ಆ ಕಡೆ ನೀವು ಇದು ಹೈ ಬೀಮ್, ಲೋ ಬೀಮ್ ಕೂಡ ಮಾಡಬಹುದು ನೀವು. ಆಫ್ಟರ್ ಇನ್ಸ್ಟಾಲೇಷನ್ಗೆ ಗಾಡಿಯಲ್ಲಿ ಫಿಟ್ ಮಾಡಿದ್ರೆ ನೀಟಾಗಿ ಗೊತ್ತಾಗುತ್ತೆ. ಇದು ಈಗ ಲೈಟ್ ಎಲ್ಲ ಇದೆ, ಅಷ್ಟು ಬೆಲ್ಟ್ ಗೊತ್ತಾಗಲ್ಲ, ಬಟ್ ಥ್ರೋ ಸಖತ್ತಾಗಿ ಬರುತ್ತೆ. ಇದು ಗ್ಲಾಡರ್ ಬ್ರ್ಯಾಂಡ್, ಇದು ಟ್ರೈ ಕಲರ್ ಪ್ರೊಜೆಕ್ಟರ್. ಓಕೆ, ಈಗ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ನೋಡಬಹುದು ಕ್ವಾಲಿಟಿ ಹೆಂಗಿದೆ ಅಂತ. ನೀವು ಬಿಲ್ಡ್ ಕ್ವಾಲಿಟಿ ನೋಡಬಹುದು ಹೆಂಗಿದೆ ಅಂತ. ಟ್ರೈ ಕಲರ್ ಇದು, ಕ್ಯಾನ್ವಾಸ್ ವಿತ್ ಕ್ಯಾನ್ವಾಸ್ ಎಲ್ಲ ಬರುತ್ತೆ. ಇದರಲ್ಲಿ ಸಪ್ರೇಟ್ ರಿಲೇ ಕೂಡ ಬರುತ್ತೆ. ಜಸ್ಟ್ ಪ್ಲಗ್ ಅಂಡ್ ಪ್ಲೇ ತರ ಹಾಕ್ಬಿಟ್ಟು ಗಾಡಿಯಲ್ಲಿ ಫಿಟ್ ಮಾಡಬೇಕು ಕನೆಕ್ಷನ್. ಈಗ ಆನ್ ಮಾಡಿ ತೋರಿಸಿ ನೋಡಬಹುದು ನೀವು ಹೆಂಗ್ ಬರುತ್ತೆ, ಟ್ರೈ ಕಲರ್ ಹೆಂಗ್ ಬರುತ್ತೆ ಅಂತ. ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಇದು, ನೋ ವೈರ್ ಕಟಿಂಗ್, ಏನು ಮಾಡಂಗಿಲ್ಲ. ನೋಡಿ, ಇದು ಹಾಫ್ ವೈಟ್, ಇದು ಪ್ಯೂರ್ ವೈಟ್, ಇದು ಯೆಲ್ಲೋ ಕಲರ್. ಫಾಗ್ ಅಲ್ಲಿ ನಿಮ್ಗೆಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಘಾಟ್ ಸೆಕ್ಷನ್ ಎಲ್ಲ ಈಗ ನೀವು ಹಿಲ್ಸ್ ಅಲ್ಲಿ ಹೋಗಿದ್ರೆ ನೀವು ಫಾಗ್ ಎಲ್ಲ ತುಂಬಾ ಯೂಸ್ಫುಲ್ ಆಗುತ್ತೆ. ಇದು ಯೆಲ್ಲೋ ಕಲರ್, ಇದು ಕೂಡ ಫುಲ್ ಯೂಸ್ಫುಲ್ ಆಗುತ್ತೆ ನಿಮಗೆ. ಇದು ವೈಟ್, ಇದು ತುಂಬಾ ಚೆನ್ನಾಗಿದೆ. ನೋ ವೈರ್ ಕಟಿಂಗ್, ಜಸ್ಟ್ ಪ್ಲಗ್ ಅಂಡ್ ಪ್ಲೇ ಅಷ್ಟೇ. ಇದು ಸ್ಟ್ಯಾನ್ಸೋ, ನಮ್ದು ಓನ್ ಬ್ರ್ಯಾಂಡ್. H8 ಫಾಗ್ ಲೈಟ್ಗೆ ಹಾಕೋದು, IPH ಇದು ಪ್ರೊಜೆಕ್ಟರ್ ಲ್ಯಾಂಪ್, ಇದಕ್ಕೆ ಹಾಕೋದು. ಇದು 240 ವಾಟ್ಸ್ ಒರಿಜಿನಲ್ ಬರುತ್ತೆ. ಪೇರ್ 240 ವಾಟ್ಸ್, ಸಿಂಗಲ್ 120 ವಾಟ್ಸ್. ಇದು ನೋಡಬಹುದು, ನಮ್ದು ಓನ್ ಬ್ರ್ಯಾಂಡ್. ಇದು ಕ್ವಾಲಿಟಿ ನೋಡ ಹೆಂಗಿದೆ ಅಂತ ಕ್ವಾಲಿಟಿ ನೀವು. ಇದು ಆಮೇಲೆ ಇದು 150 ವಾಟ್ಸ್ ಇದ್ರ ಮೇಲೆ ಬರ್ತಿದೆ, ಬಟ್ ಇದು ಒರಿಜಿನಲ್ ವಾಟ್ಸ್ ಬಂದ್ಬಿಟ್ಟು ನಿಮಗೆ 120 ವಾಟ್ಸ್. ಆಮೇಲೆ ಇಲ್ಲಿ ಬೇರೆ ಲೈಟ್ ಅಲ್ಲಿ ನೋಡಬಹುದು ನೀವು, ಇದು ಬರೀ 2 ಬರುತ್ತೆ. ಇದು ನಮ್ದು 3 ಬರುತ್ತೆ. ಇದು ಡೈಮಂಡ್ ಕಟ್. ಇದರಲ್ಲಿ ಹಾಕಿ ತೋರಿಸ್ತೀನಿ ಪ್ರೊಜೆಕ್ಟರ್ ಹೆಂಗ್ ಬರುತ್ತೆ ಅಂತ. ಫೋಕಸ್ ನೋಡ್ಬೋದು, IPS ಪ್ರೊಜೆಕ್ಟರ್ ಇದು. ಇದರಲ್ಲಿ LED ಹಾಕಿ ತೋರಿಸ್ತೀನಿ ಹೆಂಗ್ ಬರುತ್ತೆ ಅಂತ ನೋಡಿ. ಫೋಕಸ್ ಈಗ ನೋಡ್ಬೋದು ಪವರ್ ನೀವು ಹೆಂಗ್ ಬರುತ್ತೆ ಅಂತ. ಇದು ಅಂತಲ್ಲ, ಇದರಲ್ಲಿ ಹೈ ಬೀಮ್, ಲೋ ಬೀಮ್ ಕೂಡ ಮಾಡ್ಬೋದು ನೀವು. ಇದು ಒರಿಜಿನಲ್ 120 ವಾಟ್ಸ್. ಇದ್ರ ಮೆನ್ಷನ್ ಆಗುತ್ತೆ ಇದ್ರ ಮೇಲೆ 150 ವಾಟ್ ಅಂತ, ಬಟ್ ಇದು ಒರಿಜಿನಲ್ ವಾಟ್ಸ್. ಫೇಕ್ ಯಾವುದು ಬರಲ್ಲ ನಿಮಗೆ. ಇದರಲ್ಲಿ ಪೇರ್ 240 ವಾಟ್ಸ್ ಬರುತ್ತೆ. ಇದು ಸ್ಟ್ಯಾನ್ಸೋ ಬ್ರ್ಯಾಂಡು, ನಮ್ದು ಓನ್ ಬ್ರ್ಯಾಂಡ್. ಇದು 7990 ಕಾಂಬೋ ಹೇಳಿರಲ್ವಾ ನಿಮಗೆ, ಮೆನ್ಷನ್ ಮಾಡಿದ್ರು. ಅದರಲ್ಲಿ ನೀವು ಡ್ಯಾಶ್ ಕ್ಯಾಮ್ರಾ ಕೂಡ ಹಾಕೋಬಹುದು. ಇದು ಯಾವ್ದು ಲೋಕಲ್ ನಿಮಗೆ ಕೊಡ್ತಲ್ಲ ನಾವು. ಇದು 232 ಪಕ್ಕಾ ಬರುತ್ತೆ. ಆಮೇಲೆ ಟಚ್ ಫಿಲ್ ನೋಡಬಹುದು ನೀವು ಹೆಂಗಿದೆ ಅಂತ. ಪಕ್ಕಾ ಒರಿಜಿನಲ್ ಐಟಮ್ ಇದು. 1 ಇಯರ್ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಬರುತ್ತೆ. ಓಕೆ, ಆಮೇಲೆ ನೀವು ಇದರಲ್ಲಿ ಡ್ಯಾಶ್ ಕ್ಯಾಮ್ರಾ ಕೂಡ ಇನ್ಸ್ಟಾಲ್ ಮಾಡ್ಕೋಬಹುದು ಬೇಕಂದ್ರೆ ನಿಮಗೆ. ಹೇಗಂದ್ರೆ ತೋರಿಸಿ ನೋಡಿ ನೀವು. ಡ್ಯಾಶ್ ಕ್ಯಾಮ್ರಾ ಸಿಸ್ಟಮ್ ಅಲ್ಲಿ ನೀವು ಇದೆ ಅಂತಲ್ಲ, ಯಾವ್ದೋ ನಿಮ್ಮ ಹತ್ರ ಆಂಡ್ರಾಯ್ಡ್ ಸಿಸ್ಟಮ್ ಇರಲಿ, ಅದರಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಕನೆಕ್ಟ್ ಮಾಡ್ತೀನಿ ನೋಡಿ ಇದು ಹೆಂಗಿದೆ ಅಂತ. ತುಂಬಾ ಚೆನ್ನಾಗಿದೆ ನೋಡೋಕೆ, ತುಂಬಾ ಸ್ಟೈಲಿಶ್ ಇದೆ. ಇದು ಫ್ರಂಟ್ ವಿಂಡ್ಶೀಲ್ಡ್ ಅಲ್ಲಿ ಇದು ಫಿಕ್ಸ್ ಆಗುತ್ತೆ, ಜಸ್ಟ್ ಗಮ್ ಅಷ್ಟೇ. ಜಸ್ಟ್ ಈಗ USB ಅಲ್ಲಿ ಹಾಕ್ಬಿಟ್ಟು ಕೇಬಲ್ ಇದಿರೋದು. ಫಸ್ಟ್ ವಿಂಡ್ಶೀಲ್ಡ್ ಫಿಕ್ಸ್ ಮಾಡಬೇಕು, ಆಮೇಲೆ ಇದು ಕೇಬಲ್ USB ಅಲ್ಲಿ ಹಾಕ್ಬಿಟ್ಟು ಈ ಆ್ಯಪ್ ಬರುತ್ತೆ. ಇದರಲ್ಲಿ ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಓಪನ್ ಮಾಡಬೇಕು. ಈ ಥರ ಓಪನ್ ಮಾಡಿದ್ರೆ ನೋಡಿ, ನೀವು ಕ್ಯಾಮ್ರಾ ಕೂಡ ರೊಟೇಟ್ ಮಾಡ್ಕೋಬಹುದು. ಕೆಳಗಡೆ ಬೇಕು, ಮೇಲ್ಗಡೆ ಬೇಕು. ಕ್ಲಾರಿಟಿ ತುಂಬಾ ಚೆನ್ನಾಗಿದೆ ನೋಡ್ಬೋದು. AHD ಬರುತ್ತೆ, 1080 ಕ್ಯಾಮ್ರಾ ರೆಸಲ್ಯೂಷನ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಕ್ಲಾರಿಟಿ. ಇದು ಪ್ರೋನೆಟ್ ಅಂತ ಡ್ಯಾಶ್ ಕ್ಯಾಮ್ರಾ ಹೊಸ ಬ್ರ್ಯಾಂಡ್ ಬಂದಿದೆ. ಇದು 2K ರೆಸಲ್ಯೂಷನ್ HD ಕ್ಯಾಮ್ರಾ ಬರುತ್ತೆ.
ಆಮೇಲೆ ಇದು 24 hours ರಿಕಾರ್ಡಿಂಗ್ ಆಗುತ್ತೆ ನಿಮಗೆ. ಫ್ರಂಟ್ ಆ್ಯಂಡ್ ಬ್ಯಾಕ್ DVR ಸಪೋರ್ಟೆಡ್ ಆಗುತ್ತೆ, ಎರಡೂ ಸಪೋರ್ಟ್ ಆಗುತ್ತೆ ನಿಮಗೆ. ಇದು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ಆನ್ ಮಾಡಿ ತೋರಿಸ್ತೀನಿ ನೋಡಿ. ಇದು ಕೇಬಲ್ಲು, ಇದು ಸ್ಟ್ಯಾಂಡು, ಇದು ಬ್ಯಾಕ್ ಕ್ಯಾಮ್ರಾ. ಇದು ಬ್ಯಾಕ್ ಕ್ಯಾಮ್ರಾ ಬರುತ್ತೆ ವಿತ್ ವೈರಿಂಗ್, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ, ಯಾವ ವೈರು ಕಟ್ ಮಾಡಲ್ಲ ನಿಮ್ಮದು ಗಾಡಿದು. ಡಿಸ್ಪ್ಲೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇದು ಬ್ಯಾಕ್ ಫ್ರಂಟ್ ಕ್ಯಾಮ್ರಾ ಇದು. ಓಕೆ, ಇದು ಹಾರ್ಡ್ ವೈರಿಂಗ್ ಅಂತ. ಇದು ಹಾರ್ಡ್ ವೈರಿಂಗ್, ಇದು ಹಾಕಲೇಬೇಕಿದು. ನೀವು ಗಾಡಿ ಹಾಫ್ ಇದ್ರೂ ಯಾರಾದ್ರು ಬಂದು ಬಿದ್ದರೆ ಆಟೋಮೆಟಿಕ್ ಆಗಿ ಆನ್ ಆಗಿ ರೆಕಾರ್ಡ್ ಆಗುತ್ತೆ ನೋಡಿ. ಈಗ ಆನ್ ಮಾಡಿ ಡೆಮೋ ತೋರಿಸ್ತೀನಿ ನಿಮಗೆ. ಇದು ವೈಫೈ, ಆಟೋಮೆಟಿಕ್ ವೈಫೈ, ಮೊಬೈಲೇ ವೈಫೈ ಕನೆಕ್ಟಿವಿಟಿ ಇರುತ್ತೆ. ಆನ್ ಆಯಿತು. ಇದು ಬ್ಯಾಕ್ ಕ್ಯಾಮ್ರಾ, ಇದು ಫ್ರಂಟ್ ಕ್ಯಾಮ್ರಾ ವಿತ್ ಡಿಸ್ಪ್ಲೇ. ನೋಡ್ಬೋದು ಕ್ಲಾರಿಟಿ ಹೆಂಗಿದೆ ಅಂತ. ಓಕೆ, ಈಗ ಗಾಡಿ ಆಫ್ ಇದ್ರೂ ನಿಮಗೆ ಯಾರಾದ್ರು ಬಂದು ಗುದ್ರೆ ಆಟೋಮೆಟಿಕ್ ಡಿವೈಸ್ ಆನ್ ಆಗುತ್ತೆ. ಆಮೇಲೆ ಎಲ್ಲ ರೆಕಾರ್ಡ್ ಆಗುತ್ತೆ. ಫೋನಲ್ಲಿ ಕೂಡ ನೋಡ್ಕೋಬಹುದು ನೀವು. ಇದು ವೈಫೈ ಆಕ್ಟಿವಿಟಿ ಇರುತ್ತೆ, ನೀವು ಇನ್ಸ್ಟಾಲ್ ಮಾಡಿ ಆ್ಯಪ್ ನೋಡ್ಕೋಬಹುದು. ಸೊ ಫ್ರೆಂಡ್ಸ್, ಈಗ ಎಲ್ಲ ಪ್ರಾಡಕ್ಟ್ಸ್ ಡೆಮೋ ನಮ್ಮ ಎಲೆಕ್ಟ್ರಿಷಿಯನ್ ನನ್ನ ಬ್ರದರ್ ಲಿಯಾಖತ್ ಎಲ್ಲ ತೋರಿಸಿದ್ದಾರೆ. ಒಂದೊಂದು ಐಟಮ್ನ ಪವರ್ ಆನ್ ಮಾಡಿ ಯಾವ ತರ ಇದೆ, ಯಾವ ತರ ವರ್ಕಿಂಗ್ ಆಗುತ್ತೆ. ಜಸ್ಟ್ ಅದು ನಮ್ಮ ಬ್ಯಾಟ್ರಿಯಿಂದ ಚಿಕ್ಕ ಎಲಿಮಿನೇಟರ್ ಇಂದ ಪವರ್ ಆನ್ ಮಾಡಿ ತೋರಿಸಿರೋದು. ಆಕ್ಚುಲ್ ಆಗಿ ಗಾಡಿಯಲ್ಲಿ ಕನೆಕ್ಟ್ ಮಾಡಿದ್ರೆ ಅದ್ರ ಪರ್ಫಾರ್ಮೆನ್ಸ್ ಬೇರೆ ಇರುತ್ತೆ, ಅದ್ರ ಬ್ರೈಟ್ನೆಸ್ ಬೇರೆ ಇರುತ್ತೆ. ಸೊ ಇದೇ ತರ ಇವತ್ತು ನಾವು ಮೇಜರ್ ಫೋಕಸ್ ಮಾಡಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ಅಂದ್ರೆ ಎಲ್ಇಡಿ ಬಲ್ಬ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರಾಡಕ್ಟ್. ಎಲ್ಲಾ ಟಾಪ್ ಎಂಡ್ ಗಾಡಿಯಲ್ಲಿ ಕಂಪನಿಯವರೇ ಕೊಡ್ತಾ ಇದ್ದಾರೆ. ಸೊ ಲೋವರ್ ವರ್ಷನ್, ಮಿಡಲ್ ವರ್ಷನ್ ಅವರು ತಮ್ಮ ಗಾಡಿನ ಟಾಪ್ ಎಂಡ್ ತರ ಕನ್ವರ್ಷನ್ ಮಾಡ್ಕೋಬೇಕು ಅಂದ್ರೆ ಒಂದು ಎಲ್ಇಡಿ ಬಲ್ಬ್ ಮಸ್ಟ್ ಅಂಡ್ ಶುಡ್ ಹಾಕಿಸ್ಕೋಬೇಕು ಅಂತ ನಾನು ಹೇಳ್ತೀನಿ. ಮತ್ತೆ ಸೇಫ್ಟಿಗೋಸ್ಕರ ಒಂದು ಡ್ಯಾಶ್ ಕ್ಯಾಮ್ ಬೇಕೇ ಬೇಕು. ಸೊ ಇದೇ ತರ ಎಲ್ಇಡಿ ಬಲ್ಬ್ ಅಲ್ಲಿ ಒಂದು ಹೊಸ ರೇಂಜ್, ಒಂದು ಹೊಸ ಬ್ರಾಂಡ್ ನಮ್ಮ ಫ್ಯಾಮಿಲಿಯಲ್ಲಿ ಜಾಯಿನ್ ಆಗಿದೆ, ಪ್ರಾನೋಡ್ ಅಂತ ಹೇಳಿ. ಇದರಲ್ಲಿ 3 ಡಿಫ್ರೆಂಟ್ ವ್ಯಾಟೇಜಸ್ ಇದೆ. 90 ವ್ಯಾಟ್ಸ್ ಬಂದು ಬೇಸಿಕ್ ಎಂಟ್ರಿ ಲೆವೆಲ್ ಮಾಡಲು. ಇದನ್ನ ನಾವು ಓನ್ಲಿ ಫಾರ್ ಫಾಗ್ ಲೈಟ್ ಸಜೆಸ್ಟ್ ಮಾಡ್ತೀವಿ, ಹೆಡ್ ಲೈಟ್ ಸಜೆಸ್ಟ್ ಮಾಡಲ್ಲ. ನಿಮ್ಗೆ ಹೆಡ್ ಲೈಟ್ ಅಲ್ಲಿ ಅಂದ್ರೆ 160 ವ್ಯಾಟ್ಸ್ ಇದೆ, ಮತ್ತೆ 300 ವ್ಯಾಟ್ಸ್ ಇದೆ. ಸೊ ಈ 3 ಮಾಡೆಲ್ಸ್ ಕೂಡ 2 years ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಅಂದ್ರೆ ಅನ್ಕಂಡೀಷನಲ್ ಗ್ಯಾರಂಟಿ ಜೊತೆ ನಾವೆಲ್ಲ ಪ್ರಾಡಕ್ಟ್ಸ್ ನ ಆಫರ್ ಮಾಡ್ತೀವಿ. ಬ್ರಾಂಡೆಡ್ ಮಾತ್ರ ಕಂಪನಿ ಶೋರೂಮ್ಗೆ ಸರ್ವಿಸ್ ಸೆಂಟರ್ಗೆ ಹೋಗುತ್ತೆ, ಆಸ್ ಪರ್ ದೇರ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅದಾಗುತ್ತೆ. ಮಿಕ್ಕಿದೆಲ್ಲ ನಮ್ಮ ಪ್ರಾಡಕ್ಟ್ಸ್ ಸ್ಟ್ಯಾನ್ಸೋ ಆಗ್ಬೋದು, ಪ್ರೊನೋಡ್ ಆಗ್ಬೋದು, ಇದೆಲ್ಲ ಪೀಸ್ ಟು ಪೀಸ್ ಸ್ಪಾಟ್ ಅಲ್ಲಿ ವಿತಿನ್ ಹಾಫ್ ಅನ್ ಅವರ್ ಟು 2 hour ಒಳಗಡೆ ನಿಮ್ಗೆ ರಿಪ್ಲೇಸ್ಮೆಂಟ್ ಮಾಡಿ ನಾವು ಕೊಡ್ತೀವಿ. ಸೊ ಮತ್ತೆ ಎಲ್ಲಾ ಪ್ರಾಡಕ್ಟ್ಸ್ ಯಾವುದೇ ತರವಾದಂತಹ ಫಿಟ್ಟಿಂಗ್ ಚಾರ್ಜಸ್, ಇನ್ಸ್ಟಾಲೇಷನ್ ಚಾರ್ಜಸ್ ಅಂತ ಏನೂ ಇರಲ್ಲ. ಇನ್ಕ್ಲೂಡಿಂಗ್ ಫಿಟ್ಟಿಂಗ್ ಚಾರ್ಜಸ್ ಇರುತ್ತೆ. ಫ್ರೀ ಆಫ್ ಕಾಸ್ಟ್ ಫಿಟ್ಟಿಂಗ್ ನ ನಾವು ಮಾಡ್ಕೊಡ್ತೀವಿ. ಸೊ ನಮ್ಮ ಶಾಪ್ಗೆ ಬರಲಿಕ್ಕೆ ನೀವು ಮೇನ್ ರೋಡ್ ಇಂದಾನೆ ನಾವು ಕೊಟ್ಟಿರುವಂತಹ ನಂಬರ್ಸ್ಗೆ ಕಾಲ್ ಮಾಡಿ, ನಮ್ಮ ಹುಡುಗ ನಿಮಗೆ ಗೈಡ್ ಮಾಡಿ, ಒಂದು ಪ್ರಾಪರ್ ಜಾಗ ಮಾಡಿ, ಪಾರ್ಕಿಂಗ್ ಎಲ್ಲ ನಾವು ಮಾಡಿ ಕ್ಲೀನ್ ಆಗಿ ಮಾಡ್ಕೊಡ್ತೀವಿ. ಸೊ ಇದ್ರ ಜೊತೆ ಇನ್ನೊಂದೊಂದು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ನಾನು. ನಮ್ದು ಒಂದು ಡಬಲ್ ರೋಡ್ ಅಲ್ಲಿ ಒಂದು ಕಾರ್ ಹಾಟ್ಸ್ಪಾಟ್ ಅಂತ ಒಂದು ಬ್ರಾಂಚ್ ನ ನಾವು ಸ್ಟಾರ್ಟ್ ಮಾಡಿದೀವಿ. 2.5 months ಆಯ್ತು. ಸೊ ನಿಮ್ಗೆ ಅಲ್ಲಿ ಬೇಕಾದ್ರೂ ಕೂಡ ಹೋಗಬಹುದು. ಬಟ್ ಪ್ರಿಫರೇಬ್ಲಿ ನಾವೇನ್ ಹೇಳ್ತೀವಿ, ನಮ್ಮ ಜೆಸಿ ರೋಡ್ ಬ್ರಾಂಚ್ಗೆ ವಿಸಿಟ್ ಮಾಡಿ. ಇಲ್ಲಿ ಬಹಳಷ್ಟು ರೇಂಜಸ್ ಇದೆ, ಬಹಳಷ್ಟು ಪ್ರಾಡಕ್ಟ್ಸ್ ಇದೆ. ನಾನು ಕೂಡ ಇಲ್ಲಿರ್ತೀನಿ. ನಮ್ಮ ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲ ಇದ್ದಾರೆ. ಪಾರ್ಕಿಂಗ್ ಎಲ್ಲ ನಿಮ್ಗೆ ಕ್ಲೀನ್ ಆಗಿ ನಾವು ಸವಲತ್ತು ಮಾಡಿ, ಜಾಗ ಮಾಡಿ ನಿಲ್ಸಿ ಚೆನ್ನಾಗಿ ಮಾಡ್ಕೊಡ್ತೀವಿ. ಸೊ ಬಹಳ ನಮ್ಮ ಈ ಯೂಟ್ಯೂಬ್ ಚಾನಲ್ ಇಂದ ನಮ್ಗೆ ರೆಸ್ಪಾನ್ಸ್ ಸಿಗುತ್ತೆ. ಒಂದು ವಿಶ್ವಾಸ ನೀವೇನ್ ಕೊಡ್ತಾ ಇದ್ದೀರಾ, ಅದೇ ವಿಶ್ವಾಸನ ಮತ್ತೆ ನಮ್ಮ ಮೇಲೆ ವಿಶ್ವಾಸ ಮಾಡಿ ನೀವು ಬನ್ನಿ, ನಮ್ಗೆ ನಿಮ್ಮ ಸರ್ವಿಸ್ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಾನು ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತೀನಿ. ಸೊ ಪ್ಲೀಸ್ ವಿಸಿಟ್ ಸ್ಟ್ಯಾನ್ಸೋ ಕಾರ್ accessories for all kind of original car accessories. Thank you very much.